ಪ್ರೇಕ್ಷಣೀಯ ಸ್ಥಳ ಹಾಗೂ ಚರ್ಮರೋಗ ಸಮಸ್ಯೆ ನಿವಾರಣೆಯ ನಂಬಿಕೆಯ ಸ್ಥಳವಾಗಿ ಗುರುತಿಸಿಕೊಂಡಿದ್ದ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಇರ್ದೆ ಬೆಂದ್ರ ತೀರ್ಥ ಈಗ ತಣ್ಣಗಾಗಿ ಸಂಪೂರ್ಣ ನಿರ್ಲಕ್ಷಿಸಲ್ಪಟ್ಟಿದೆ. ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ವಿಶೇಷ ಮತ್ತು ವಿರಳವಾದ ಈ ಸ್ಥಳದ ಕುರಿತು ಮರು ಅಧ್ಯಯನ ಅಭಿವೃದ್ಧಿ ಆಗಬೇಕಾಗಿದೆ. ಹೌದು, ಅತಿ ವಿಶೇಷ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಹಲವು ವರ್ಷಗಳ ಹಿಂದೆ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದಲ್ಲಿ ಕಾಣಿಸಿಕೊಂಡಿತ್ತು. ಇದರಿಂದ ಗಂಟೆಗೆ 1350 ರಿಂದ 4600 ಲೀಟರ್ ನೀರು ಚಿಮ್ಮುತ್ತಿತ್ತು. 99 ರಿಂದ 106 ಡಿಗ್ರಿ ಫಾರನ್ ಹೀಟ್ ಉಷ್ಣಾಂಶ ಹಾಗೂ ಗಂಧಕದ ವಾಸನೆಯನ್ನು ಹೊಂದಿರುವ ನೀರು ಚಿಮ್ಮುವುದು ಇಲ್ಲಿನ ವಿಶೇಷತೆಯಾಗಿತ್ತು. ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮರೋಗಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆಯಿಂದ ನಿತ್ಯ ನೂರಾರು ಮಂದಿ ಇಲ್ಲಿಗೆ ಆಗಮಿಸುತ್ತಿದ್ದರು. ಪ್ರವಾಸಿ ತಾಣವಾಗಿ ಈ ಸ್ಥಳ ಗುರುತಿಸಿಕೊಂಡಿತ್ತು. ಇನ್ನು ವರ್ಷದ ಎಲ್ಲ ಕಾಲಗಳಲ್ಲೂ ಬಿಸಿ ನೀರಿನ ಚಿಲುಮೆ ಹೊಂದಿದ್ದ ಇರ್ದೆ ಬೆಂದ್ರ ತೀರ್ಥ ಕೆರೆಯಲ್ಲಿ ಏಕಾಏಕಿ ನೀರು ಕಡಿಮೆಯಾಗತೊಡಗಿತು. ನೀರಿನ ಉಷ್ಣಾಂಶವೂ ಇಳಿಕೆಯಾಗಿತ್ತು. ಈ ಪರಿಸರದಲ್ಲಿ ಹಲವು ಕೊಳವೆ ಬಾವಿಗಳನ್ನು ಕೊರೆಸಿದ ಕಾರಣದಿಂದ ಈ ಸ್ಥಿತಿ ನಿರ್ಮಾಣವಾಗಿದೆ ಎಂಬ ಚರ್ಚೆಗಳು ನಡೆದವು. ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕಡಿಮೆಯಾಯಿತು. ಆದರೆ ತೀರ್ಥ ಅಮಾವಾಸ್ಯೆ ಹಾಗೂ ಇತರ ವಿಶೇಷ ದಿನಗಳಲ್ಲಿ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡುವವರು ಈಗಲೂ ಇದ್ದಾರೆ. ವರ್ಷವಿಡೀ ನೀರಿನಿಂದ ತುಂಬಿರುತ್ತಿದ್ದ ಕೆರೆಯಲ್ಲಿ ಈಗ ಬೇಸಿಗೆಯಲ್ಲಂತೂ ನೀರು ಪೂರ್ಣ ಆವಿಯಾಗುತ್ತದೆ. ಬೆಂದ್ರತೀರ್ಥ ಕೆರೆ ಬಳಿಕ ಸ್ನಾನಕ್ಕೆ ಬರುವವರ ಅನುಕೂಲಕ್ಕಾಗಿ ನಿರ್ಮಿಸಲಾಗಿರುವ ಕೊಠಡಿಗಳು ನಿರ್ವಹಣೆಯಿಲ್ಲದೆ ಹಲವು ವರ್ಷಗಳಿಂದ ಪಾಳು ಬಿದ್ದಿವೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ವು. ಬೆಂದ್ರತೀರ್ಥದ ಕೊಠಡಿಗಳು ಕಿಡಿಗೇಡಿಗಳ ಬರಹಗಳಿಗೆ ಜಾಗ ಒದಗಿಸುತ್ತಿವೆ. ಡಾ. ಪಾಲ್ತಾಡಿ ರಾಮಕೃಷ್ಣ ಆಚಾರ್ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ವೇಳೆ ಅಕಾಡೆಮಿ ಭಾಷೆಗೆ ಮಾತ್ರ ಸೀಮಿತವಾಗದೆ ತುಳುನಾಡಿನ ಸಂಸ್ಕೃತಿ ವಿಶೇಷಣೆಗಳಿಗೂ ಆದ್ಯತೆ ನೀಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಇರ್ದೆ ಬೆಂದ್ರತೀರ್ಥದ ಅಭಿವೃದ್ಧಿಗೂ ಜನಪ್ರತಿನಿಧಿಗಳು ಇಲಾಖೆಗಳ ಸಮನ್ವಯ ಸಾಧಿಸಲು ಪ್ರಯತ್ನಿಸಿದರು. ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಅಂತರ್ಜಲ ಕಚೇರಿಯ ಹಿರಿಯ ಭೂವಿಜ್ಞಾನಿಗಳು, ನೈರ್ಮಲ್ಯ ಇಲಾಖೆಯ ಭೂವಿಜ್ಞಾನಿ, ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಆದರೆ ಮುಂದೆ ಏನಾಗಿದೆ ಎಂಬುದು ತಿಳಿಯುತ್ತಿಲ್ಲ ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಬೆಂದ್ರತೀರ್ಥ ಅಂತ ಈ ಪ್ರದೇಶದ ಹೆಸರು. ಇಲ್ಲಿ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆ ಚಿಮ್ಮುವಂಥ ಒಂದು ಪ್ರದೇಶ ಅಂತ ಭಾರಿ ಪ್ರಖ್ಯಾತಿ ಹೊಡೆದ ಸ್ಥಳ ಇದು. ಆದರೆ ಇಲ್ಲಿ ನಿಮಗೆ ವಾರಕ್ಕೆ ಒಂದು ಸಂಡೇ ಮತ್ತು ಶನಿವಾರ ವೀಕೆಂಡಲ್ಲೆಲ್ಲ ಒಂದು 50 ರಿಂದ 100 ಜನರವರೆಗೆ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಮತ್ತು ಅವರು ಇಲ್ಲಿ ಬಂದು ಹಾಗೆ ಹೋಗ್ತಾರೆ. ಯಾಕಂದರೆ ಇಲ್ಲಿನ ವ್ಯವಸ್ಥೆಗಳು ಸರಿ ಇಲ್ಲ. ಇನ್ನೊಂದು, ಇಲ್ಲಿ ಈಗ ಪ್ರವಾಸಿಗರಿಗೆ ಬಂದರೆ ಒಂದು ಕೂತು ಮಾತಾಡಲಿಕ್ಕೆ ಅಂಥ ಒಂದು ಸ್ಥಳ ಇಲ್ಲ. ಮತ್ತು ಇನ್ನೊಂದು, ಇಲ್ಲಿ ಇಷ್ಟೊಂದು ಈಗ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆ ಅಂತ ಇದ್ದರೂ ಅದಕ್ಕೆ ಬೇಕಾದ ಸೌಲಭ್ಯಗಳು ಇಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಅಂದರೆ ಸ್ವಲ್ಪ ಕಸ ತುಂಬಿ ಮತ್ತು ಒಂದು ಬಂದವರಿಗೆ ಒಂದು ವಿಶ್ರಾಂತಿಗೆ ನಿಲ್ಲಲಿಕ್ಕೆ ಅಂತ ಕೊಠಡಿ ಮಾಡಿದೆ. ಅದರ ಉದ್ಘಾಟನೆ ಕೂಡ ಆಗಲಿಲ್ಲ ಅಂತ ಅನಿಸ್ತದೆ. ಮತ್ತು ಈ ಕೆರೆಯ ಪಕ್ಕನೇ ಒಂದು ಕೆಲವು ಟಾಯ್ಲೆಟ್ ಇದೆಲ್ಲ ಇದೆ. ಅದು ಕೂಡ ಅದರಲ್ಲಿ ಅಷ್ಟೊಂದು ಶುಚಿ ಇಲ್ಲ ಮತ್ತು ಅದರದ್ದು ನೈರ್ಮಲ್ಯತೆ ಮತ್ತು ಅಷ್ಟು ಕಾಣಿಸ್ತಾ ಇಲ್ಲ. ಹಾಗೆ ಅದು ಸ್ವಲ್ಪ ಅದರ ಬಗ್ಗೆ ನಾವು ಸ್ವಲ್ಪ ಕೇರ್ ತಗೊಂಡ್ರೆ, ಅದರ ಬಗ್ಗೆ ಕ್ಲೀನಾಗಿ ಇಟ್ಕೊಂಡ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಜನರನ್ನು ಆಕರ್ಷಿಸ್ಬೋದು ಮತ್ತು ಜನರ ಮನಸೆಳಿಬೋದು ಅಂತ ಕಾಣಿಸ್ತದೆ. ಮತ್ತು ಇದರ ಬಗ್ಗೆ ಹೊರಗಿನ ಜನರಿಗೆ ಹೆಚ್ಚಾದ ಮಾಹಿತಿ ಇಲ್ಲ. ಯಾರಾದರೂ ಹೊರಗಿಂದ ಇಲ್ಲಿ ಬಂದು ಇಲ್ಲಿಯ ಜನರೇ ಯಾರಾದರೂ ಅವರಿಗೆ ತಿಳಿಸಬೇಕೇ ಹೊರತು ಇದು ಅಷ್ಟೊಂದು ಇಷ್ಟು ಪ್ರಖ್ಯಾತಿ ಹೊಂದಿದ್ರು ಇದರ ಬಗ್ಗೆ ಅಷ್ಟು ಮಾಹಿತಿ ಜನರಿಗೆ ಸಿಗ್ತಾ ಇಲ್ಲ. ಹಾಗೆ ಸ್ವಲ್ಪ ಅಭಿವೃದ್ಧಿ ಇದನ್ನು ಪಡಿಸಿದರೆ ಇನ್ನೂ ಹೆಚ್ಚಿನ ಜನರನ್ನು ಇಲ್ಲಿಗೆ ಸೆಳೀಬೋದು. ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರು ಸ್ವಲ್ಪ ಇದರ ಬಗ್ಗೆ ಗಮನ ಸೆಳೆದರೆ ಇದನ್ನು ಸ್ವಲ್ಪ ಇನ್ನೂ ಅಭಿವೃದ್ಧಿ ಪಡಿಸ್ಬೋದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜನರನ್ನು ಇಲ್ಲಿಗೆ ಆಕರ್ಷಿಸ್ಬೋದು ಅಂತ ನನ್ನ ಅನಿಸಿಕೆ. ಅದೇ ಪಲಿತರ್ಕದಲ್ಲಿ ಇನ್ನೊಂದು ಪ್ರವಾಸಿ ತಾಣ ಬೆಂದ್ರತೀರ್ಥ, ಅದರ ಬಗ್ಗೆ ನಾವು ಸುಮಾರು ಸಮಯದಿಂದ ಮೇಲಧಿಕಾರಿಗಳಿಗೆ ತಿಳಿಸ್ತಾನೆ ಇದ್ದೇವೆ. ಅದನ್ನು ಇನ್ನೂ ಉತ್ತಮ ಪ್ರವಾಸೋದ್ಯಮ ಇಲಾಖೆಯನ್ನಾಗಿ ಮಾಡಬೇಕು ಅಂತೇಳಿ.
ಹಾಗೆಯೇ ಕಳೆದ 2 ವರ್ಷಗಳಿಂದ ಈ ಜಲನಯನ ಅಧಿಕಾರಿಗಳು ಅದರ ಬಗ್ಗೆ ಬಂದು ಮಂಗಳೂರಿಂದ ಬಂದು ಅದನ್ನು ನೋಡಿ ಹೋಗಿದ್ದಾರೆ. ಇನ್ನೂ ಅದರ ಬಗ್ಗೆ ನೀರಿನ ಟೆಸ್ಟ್ ಮಾಡಬೇಕು ಅಂತ ಗೋವಾದಿಂದ ಅಧಿಕಾರಿಗಳು ಬರುವವರಿದ್ದಾರೆ, ಅದನ್ನು ಬಂದು ನೋಡುವವರಿದ್ದಾರೆ. ಹಾಗೆ ಅವರು ಬಂದು ಅದರ ಬಗ್ಗೆ ಅದನ್ನು ಮುಂದಕ್ಕೆ ಒಳ್ಳೆಯ ರೀತಿಯಿಂದ ಮಾಡಬೇಕು ಅಂತ ಹೇಳಿದರೆ ನಾವು NRIGಯಲ್ಲಿ ಅದರ ಉತ್ತಮ ಪ್ರವಾಸೋದ್ಯಮ ಇಲಾಖೆಯನ್ನಾಗಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮ್ಮ ಇಡೀ ಕನ್ನಡ ರಾಜ್ಯದಲ್ಲಿ ಏಕೈಕ ಬಿಸಿ ನೀರಿನ ಬಗ್ಗೆ ಅಂದರೆ ಅದು ನಮ್ಮ ಬೆಂದಿರ್ತೀರ್ಥ. ಸಾಧಾರಣ 60 ವರ್ಷಗಳಿಂದ ಅದು ಭಾಳ ಇದು ಶಿಥಿಲಾವಸ್ಥೆಯಲ್ಲಿದೆ. ಅದನ್ನು ಹೇಳುವವರು ಯಾರಿಲ್ಲ. ನಾವು ತುಂಬ ಸಲ ಪಂಚಾಯತ್ ಸಾಮಾನ್ಯ ಸಭೆ ನಿರ್ಣಯ ಮಾಡಿ ನಾವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸರ್ಕಾರಕ್ಕೆಲ್ಲ ಕಳಿಸಿದ್ವಿ. ಯಾವುದೇ ಸ್ಪಂದನೆ ಇಷ್ಟರವರೆಗೆ ನಮಗೆ ಸಿಕ್ಕಿಲ್ಲ. ಈಗ ಅದನ್ನು ನೋಡುವಾಗಲೂ ನಮಗೆ ಬೇಜಾರಾಗ್ತದೆ. ಯಾಕಂದರೆ ತುಂಬ ಜನ ಅಲ್ಲಿ ದೂರ ದೂರದಿಂದ ಈಗಲೂ ಪ್ರವಾಸಿಗೆ ಬರ್ತಾಯಿದ್ದಾರೆ. ಬಂದು ನೋಡುವಾಗ ಯಾವುದಾದ್ರು ನೀರಿರುವಾಗ ಅದು ಈಗ ಬಿಸಿಲ್ಲ, ಇಂಥ ಪರಿಸ್ಥಿತಿ ಆಗಿದೆ. ಅಲ್ಲಿ ಹತ್ತಿರದಲ್ಲಿ ಒಂದು ಕೃಷಿಕರೊಂದು ಬೋರು ತೆಗೆದ ಮೇಲೆ ಇದು ಈ ಥರ ಆದ್ದು. ಹಾಗೆ ನಾವು ಈಗ ಅಲ್ಲಿ ಒಂದು ಶೌಚಾಲಯ ಉಂಟು. ಮೊದಲು ಇದು ನಮ್ಮದು ಅಮರನಾಥ್ ಶೆಟ್ಟಿ ಅವರು ಇದು ಪ್ರವಾಸೋದ್ಯಮ ಇದು ಸಚಿವರಿದ್ದಾಗ ಅದಕ್ಕೆ ತುಂಬ ಇಂಪ್ರೂವ್ಮೆಂಟ್ ಮಾಡಿದರು. ಈ ಶೌಚಾಲಯ, ಬಿಲ್ಡಿಂಗ್ ಮತ್ತು ಅದು ಬಿಸಿ ನೀರಿನ ಕೊಳವೆನೆಲ್ಲ ಸರ್ಕಾರ ವತಿಯಿಂದಲೇ ದುರಸ್ತಿ ಮಾಡಿ ಭಾಳ ಚೆಂದ ಇತ್ತು. ಮತ್ತು ಅದನ್ನು ನೋಡಿಕೊಳ್ಳಲಿಕ್ಕೆ ಒಬ್ಬರು ಸರ್ಕಾರದಿಂದಲೇ ಒಬ್ಬರು ನೇಮಿಸಿದರು. ಅವರಿಗೂ ಮತ್ತು ಸರಿಯಾಗಿ ಸಂಬಳ ಕೊಡದೆ ಅವರು ಏನೋ ಅವರ ಸೇವೆಯಿಂದ ನಿವೃತ್ತಿ ಹೊಂದಿದರು. ಆಮೇಲೆ ಅದನ್ನು ಕೇಳುವವರು ಯಾರಿಲ್ಲ. ಎಲ್ಲ ಈಗ ಅಲ್ಲಿ ಏನಂದರೆ ಇಲ್ಲಿ ಈಗ ಸದ್ಯ ಮಟ್ಟಿಗೆ ಅಲ್ಲಿ ಶಿವಾಜಿ ಇವರು ಫ್ರೆಂಡ್ಸ್ನವರು ಈಗ ವರ್ಷದಲ್ಲಿ 4 ಸಲ ಅವರೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅದರ ಶುಚಿತ್ವವನ್ನು ಅವರು ಕಾಪಾಡ್ತಾ ಇದ್ದಾರೆ. ನಾವು ಒಂದೇ ಕೇಳ್ಕೊಳ್ಳೋದು, ಆದಷ್ಟು ಬೇಕಾದರೆ ಸರ್ಕಾರದಿಂದ ಅದನ್ನು ಒಂದು ಪ್ರವಾಸಿ ಕೇಂದ್ರವನ್ನು ಮಾಡಿ ಒಂದು ಅಭಿವೃದ್ಧಿ ಮಾಡಬೇಕು. ಎಲ್ಲ ಇದು ಪ್ರವಾಸರಿಗೆ ಅದೊಂದು ಮುಕ್ತವಾದಂಥ ಅಲ್ಲಿ ಒಂದು ನೋಡಲಿಕ್ಕೆ ಚೆಂದ ಆಗುವಂಥ ಪರಿಸ್ಥಿತಿ ಮಾಡಿಕೊಡ್ಬೇಕು. ಬೆಂದ್ರತೀರ್ಥದ ಬಳಿ ಪ್ರವಾಸೋದ್ಯಮ ಇಲಾಖೆ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಸತಿ ಗೃಹ ನಿರ್ಮಿಸಿದೆ. ನಿರ್ಮಿತಿ ಕೇಂದ್ರದಿಂದ ಕಾಮಗಾರಿ ನಡೆಸಿತ್ತು. ದಿವಂಗತ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ ಅಧ್ಯಕ್ಷತೆಯ ಬೆಂದ್ರತೀರ್ಥ ಅಭಿವೃದ್ಧಿ ಸಮಿತಿಯಿಂದ ಪ್ರಯತ್ನ ನಡೆಸಿದ ಬಳಿಕ ಅನುದಾನ ನೀಡಲಾಗಿತ್ತು. ಆದರೆ ದಶಕ ಕಳೆದರೂ ಕಟ್ಟಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ. ಕಟ್ಟಡದ ಅಲ್ಲಲ್ಲಿ ಬಿರುಕು ಉಂಟಾಗಿದೆ. ಆದರೆ ಸ್ಥಳೀಯ ಗ್ರಾಮ ಪಂಚಾಯತ್ನ ಆಡಳಿತಕ್ಕೆ ಹಸ್ತಾಂತರವನ್ನು ಮಾಡದೆ ಇಲಾಖೆ ಮೌನ ವಹಿಸಿದೆ. ಅನೀಶ್, V4 ನ್ಯೂಸ್, ಪುತ್ತೂರು.